ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ, ನಿಮ್ಗೆ ಏನಾದರೂ CET ಲಾಸ್ಟ್ 30 ಡೇಸ್ ಕ್ರ್ಯಾಶ್ ಕೋರ್ಸ್ಗೆ ಜಾಯ್ನ್ ಆಗಬೇಕಂದ್ರೆ ಇಂಟ್ರೆಸ್ಟ್ ಇದೆ ಅಂದರೆ ಮೈ ಮಿತ್ರದಿಂದ ಕ್ಲಾಸ್ ನಡೀತಿದೆ. ಆಗಲೇ ಕೋಚಿಂಗ್ ತೊಗೊಂಡಿರೋ ಟಾಪ್ ಕಾಲೇಜಲ್ಲಿ ಪ್ಲೇಸ್ ಆಗಿದ್ದಾರೆ. ನಿಮ್ಗೆ ಏನೋ ಇಂಟ್ರೆಸ್ಟ್ ಇದೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವೀಡಿಯೋ ಇರುತ್ತೆ, ಅವ್ರ ನಂಬರ್ ಇರುತ್ತೆ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದಾಗಿರುತ್ತೆ. ಇವಾಗ ನಾವು ಒಂದು ವೀಡಿಯೋ ಬಗ್ಗೆ ಬರೋದಾದರೆ, ಈ ವರ್ಷ ನೀವು ಯಾರ್ಯಾರು ಸೆಕೆಂಡ್ PUC ಎಕ್ಸಾಮ್ ಬರ್ದಿದ್ದೀರಾ ನಿಮಗೆಲ್ಲ ಒಂದು ಸ್ವಲ್ಪ ಗುಡ್ ನ್ಯೂಸ್ ಬಂದಿದೆ. ಅದು ನಿಮ್ಗೆಲ್ಲರಿಗೂ ಕೂಡ ಒಂದು ಖುಷಿ ನೀಡುತ್ತೆ. ಆ ರೀತಿ ಗುಡ್ ನ್ಯೂಸು, ಅದ್ರ ಬಗ್ಗೆ ನಾವು ಡೀಟೇಲ್ ಆಗಿ ಒಂದು ವೀಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ವಿಡಿಯೋ ಒಂದು ಲೈಕ್ ಕೊಡಿ. ನಿಮ್ಮ ಪ್ರತಿಯೊಂದು ಲೈಕ್ ಒಂದು ಸಬ್ಸ್ಕ್ರೈಬಿಂದ ನಿಮಗೆ ಕಂಟಿನ್ಯೂಸ್ ಆಗಿ PUC ಮತ್ತು ಸ್ಕಾಲರ್ಶಿಪ್ ಅಪ್ಡೇಟ್ನ ನೀಡಬಹುದಾಗಿರುತ್ತೆ. ಇವಾಗ ನಾವು ಒಂದು ವಿಡಿಯೋ ಬಗ್ಗೆ ಬರೋದಾದರೆ, ಇಲ್ಲಿ ನಿಮಗೆ ಸೆಕೆಂಡ್ PUC ರಿಸಲ್ಟು ಯಾವಾಗ ಬರುತ್ತೆ ಅನ್ನೋದು ನಿಮ್ಗೆ ಆಗಲೇ ನೆನ್ನೆ ವಿಡಿಯೋ ಮಾಡಿ ಹೇಳಿದೆ. ಅಂದರೆ PU ಮಂಡಳಿ ಕಡೆಯಿಂದ ಬಂದಿದ್ದ ಇನ್ಫಾರ್ಮೇಷನ್ ಅದು. ಮತ್ತು BC ನಾಗೇಶ್ವರ್ ಅವರು ಏನು ಎಜುಕೇಷನ್ ಮಿನಿಸ್ಟರ್ ಇದ್ದಾರೆ, ಅವ್ರ ಟ್ವಿಟರ್ ಅಕೌಂಟಲ್ಲೂ ಕೂಡ ಅಪ್ಡೇಟ್ ಮಾಡ್ತಾರೆ, ಪ್ರೆಸ್ ಮೀಟು ಕೂಡ ಕೊಡ್ತಾರೆ. ಆ ಒಂದು ಇನ್ಫಾರ್ಮೇಷನ್ ಬಂದಾಗ ಎಕ್ಸಾಕ್ಟ್ ಡೇಟ್ ಗೊತ್ತಾದಾಗಲೂ ಕೂಡ ನಿಮಗೆ ಫಾಲೋ ಅಪ್ ಮಾಡಿ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಸದ್ಯಕ್ಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬಿಡಿ. ಒಟ್ಟಿನಲ್ಲಿ ನ್ಯೂಸ್ ಪೇಪರ್ ಆರ್ಟಿಕಲ್ ಬಂದಿರೋ ಪ್ರಕಾರ ನಿಮಗೆ ನೆಕ್ಸ್ಟ್ ವೀಕಲ್ಲಿ ರಿಸಲ್ಟ್ ಅಂತ ಹೇಳ್ತಾ ಇದ್ದಾರೆ. ಇವಾಗ ಬಂದಿರೋ ಇನ್ಫಾರ್ಮೇಷನ್ ಏನಪ್ಪ ಅಂದರೆ, PUC ಸ್ಟೂಡೆಂಟ್ಸ್ಗೆ ಇಲ್ಲಿ ಪೇಪರ್ ವ್ಯಾಲ್ಯೂಷನ್ ಎಲ್ಲ ಸ್ಪೀಡಪ್ ಆಗಿ ನಡೀತಿದೆ. ಆಗಲೇ ಒಂದು 80% ಆಫ್ ದ ವ್ಯಾಲ್ಯೂಷನ್ ಮುಗಿದಿದೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಈ ವರ್ಷ ವ್ಯಾಲ್ಯೂಯೇಷನ್ ಮಾಡಬೇಕಾದ್ರೆ ಎವ್ಯುಲೇಟರ್ಸ್ ಎಲ್ಲ ಏನು ಹೇಳ್ತಾ ಇದ್ದಾರೆ ಅಂದರೆ, ಪೇಪರ್ ಕರೆಕ್ಷನ್ ಮಾಡೋ ಲೆಕ್ಚರ್ಸ್ ಎಲ್ಲ ಈ ವರ್ಷ ಒಂದು ಸ್ಟೂಡೆಂಟ್ಸ್ ಎಲ್ಲ ಎಕ್ಸಾಮ್ನ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಈ ವರ್ಷ ಒಂದು PUCಲಿ ಜಾಸ್ತಿ ಜನ ಸ್ಟೂಡೆಂಟ್ಸು ಪಾಸ್ ಆಗೋ ಚಾನ್ಸಸ್ ಇದೆ. ಅಂದರೆ ಇಲ್ಲಿ ಈ ವರ್ಷ ಒಂದು 15ರಿಂದ 20% ಅಷ್ಟು ಸ್ಟೂಡೆಂಟ್ಸು ಜಾಸ್ತಿ ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಹೋದ ವರ್ಷ ಏನಾಗಿದೆ ಅಂದರೆ ಕೇವಲ 60% ಜನ ಸ್ಟೂಡೆಂಟ್ಸು ಒಂದು ಪಾಸ್ ಆಗಿದ್ದಾರೆ. ಇದು ನಮ್ಮ ಚಾನಲ್ ಆಗಲಿ ನಿಮ್ಗೆ ವಿಡಿಯೋ ಕೂಡ ಮಾಡಿದ್ದೆ. ಅಂದರೆ 100ರಲ್ಲಿ ಬರೀ ಕೇವಲ 60 ಜನ PUC ಸ್ಟೂಡೆಂಟ್ಸ್ ಪಾಸ್ ಆಗ್ತಾಯಿದ್ದಾರೆ. ಆದರೆ ಈ ವರ್ಷ ಒಂದು ಪೇಪರ್ ವ್ಯಾಲ್ಯೂಷನ್ ಮತ್ತು ಗ್ರೇಸ್ ಮಾರ್ಕ್ಸ್ ಎಲ್ಲ ಕೊಡ್ತಾ ಇರೋದ್ರಿಂದ ಒಂದು ಮ್ಯಾಕ್ಸಿಮಮ್ ಅಂದರೂ ಈ ವರ್ಷ ಕಮ್ಮಿ ಅಂದ್ರೂ 75ರಿಂದ 80 ಜನ ಸ್ಟೂಡೆಂಟ್ಸು 100 ಜನದಲ್ಲಿ ಪಾಸ್ ಆಗೋ ಚಾನ್ಸ್ ಇದೆ ಅಂತ ಹೇಳ್ತಾರೆ. ಅಂದರೆ ಈ ವರ್ಷ ನೀವು PUC ಸ್ಟೂಡೆಂಟ್ಸು ಜಾಸ್ತಿ ಜನ ಪಾಸ್ ಆಗ್ತೀರಾ. ಮತ್ತು ಈ ಒಂದು ಇನ್ಫಾರ್ಮೇಷನ್ ಕೇಳಿ ಯಾರು ಇನ್ನೂ ವಿಡಿಯೋಗೆ ಲೈಕ್ ಕೊಟ್ಟಿಲ್ಲ ಪ್ರತಿಯೊಬ್ಬರು ಕೂಡ ಲೈಕ್ ಕೊಡಿ, ಖುಷಿಯಾಗಿದ್ರೆ. ಹಾಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟಿಲ್